ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಅವರು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ನಾಯಿಗೆ ಹೋಲಿಕೆ ಮಾಡಿ ವಾಗ್ದಾಳಿಯನ್ನು ನಡೆಸಿದರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣಸ್ವಾಮಿ ಅವರ ಕಾರಿನ ಮೇಲೆ ಇಂಕನ್ನು ಎರಚಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾರಾಯಣಸ್ವಾಮಿ ಅವರ ಕ್ಷಮೆಗೆ ಆಗ್ರಹಿಸಿ ದೊಡ್ಡ ಮಟ್ಟದ ಹೈಡ್ರಾಮಾ ಆಗಿದೆ. ತಡರಾತ್ರಿ ಚಿತ್ತಾಪುರದಲ್ಲಾಗಿರುವಂತಹ ಘಟನೆ ಇದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಅವರ ಕಾರನ್ನು ಅಡ್ಡ ಹಾಕಿ ಅವರು ಕ್ಷಮೆ ಕೇಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳು ಪಟ್ಟಣ ಹಿಡಿದಿರುವಂಥದ್ದು. ಯಾವಾಗಲೂ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇರ್ತಾರೆ, ಇದು ಪ್ರಜಾಪ್ರಭುತ್ವ, ಇಲ್ಲಿ ಟೀಕಿಸುವವ್ರಿಗೂ ಕೂಡ ಅಷ್ಟೇ ಅವಕಾಶ ಇದೆ ಅಂತೇಳಿ. ಟೀಕೆಯನ್ನು ಯಾವ ರೀತಿ ತಗೊಬೇಕು ಆ ರೀತಿ ತಗೊಬೇಕು. ತುಂಬ ಅತಿರೇಕಕ್ಕೆ ತಗೊಂಡ್ರೆ ಪರಿಸ್ಥಿತಿ ಹೇಗಾಗುತ್ತೆ ಅನ್ನೋದಕ್ಕೆ ಇವತ್ತಿನ ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳ ಈ ವರ್ತನೆಯೇ ಸಾಕ್ಷಿ. ಪ್ರತಿನಿತ್ಯ ಬೆಳಗಾದರೆ ರಾಜಕೀಯ ನಾಯಕರುಗಳು ಆರೋಪ ಪ್ರತ್ಯಾರೋಪ ಮಾಡೋದು, ಈ ರೀತಿ ವಾಗ್ದಾಳಿ ನಡೆಸೋದು ಸಹಜ. ಹಂಗಂಥೇಳಿ ಗೂಂಡಾಗಿರಿ ಪ್ರದರ್ಶನ ಮಾಡೋದು, ಅವರ ಕಾರದ ಮೇಲೆ ಮಸಿ ಚೆಲ್ಲೋದಕ್ಕೆ ಯತ್ನಿಸೋದು, ಈ ರೀತಿ ದಾಂಧಲೆ ಮಾಡೋಕ್ಕೆ ಹೋಗಿರೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ಅಕ್ಷಮ್ಯ. ಇದೇ ವಿಚಾರವಾಗಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ರು. ಅವರು ನನ್ನ ಹೇಳಿಕೆಯಿಂದ ಯಾರಿಗಾದರೂ ನೋವಾಗಿದ್ರೆ ಅವರಿಗೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಅಂತ ಈಗಾಗಲೇ ಕ್ಷಮೆಯನ್ನು ಕೇಳಿದರು. ಪ್ರಿಯಾಂಕ್ ಖರ್ಗೆ ನೋವಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಅಂತ ಅವರು ಹೇಳಿದರು. ನನ್ನ ಹೇಳಿಕೆಯಿಂದ ಖರ್ಗೆ ಹೆಸರನ್ನು ಕೂಡ ನಾನು ಕೈ ಬಿಡ್ತೀನಿ ಅಂತೆಲ್ಲ ತಿಳಿಸಿದರು. ಕಲಬುರಗಿಯ ಚಿತ್ತಾಪುರದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರ ಸ್ಟೇಟ್ಮೆಂಟ್ ಇದು. ರಾಹುಲ್ ಗಾಂಧಿ ಕೇಳ್ತಾರೆ, ಅವ್ರಿಗೆ ಮತಿಭ್ರಮಣೆ ಆಗಿದೆಯೋ ಏನೋ ನನಗೆ ಗೊತ್ತಿಲ್ಲ, ನಮ್ದು ಎಷ್ಟು ಫ್ಲೈಟ್ಗಳನ್ನು ಅವರು ಉರುಳಿಸಿದ್ರು ಹೊಡೆದು ಅಂತ ಕೇಳ್ತಾರೆ. ಯು ಆರ್ ಅನ್ಫಿಟ್ ಟು ಬಿ ಎ ಅಪೋಸಿಷನ್ ಲೀಡರ್. ಖರ್ಗೆ ಅವರು ನಿನ್ನೆ ಮಾತಾಡ್ತಾ ಹೇಳ್ತಾರೆ, ಚುಟ್ಪುಟ್ ಯುದ್ಧ ಆಗಿದೆ, ಚುಟ್ಪುಟ್ ಯುದ್ಧ ಆಗಿದೆ, ನಮ್ ಪಾಕಿಸ್ತಾನ ಅಂತಂದ್ರೆ ಯಾವ ದೇಶದಲ್ಲಿದ್ದಾರೆ ಇವರು? ನಿಮ್ ಪಾಕಿಸ್ತಾನ ಆದ್ರೆ ನಮ್ಮ ಹಿಂದೂಸ್ತಾನ ಏನ್ ಮಾಡ್ತು? ನೀವು ಯಾರ ಪರ ಇದ್ದೀರಿ? ಡಿಕ್ಲೇರ್ ಮಾಡ್ಕೊಳ್ಳಿ ಓಪನ್ ಆಗಿ, ನಾವ್ ಯಾರ ಕಡೆ ಅಂತ. ಗುಲ್ಬರ್ಗಾದಲ್ಲಿ ಆನೆ ಹಾದು ಹೋಗ್ತಿದ್ರೆ ಅನೇಕ ಬೀದಿ ಎಲ್ಲ ಇರ್ತಕ್ಕಂಥ ನಾಯಿಗಳು ಎಲ್ಲ ಬಗಳ್ತವೆ. ಆನೆ ಯಾರು ಅಂತ ಹೇಳ್ಬೇಕಾ? ಪ್ರಧಾನಮಂತ್ರಿ ನಾರಿ ಬಗಳೋರು ಇಲ್ಲಿ ಬಾವು 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 ಅಂತ ಬಗಳಲ್ವಾ? ಅದೇ ಪ್ರಿಯಾಂಕಾ ಖರ್ಗೆ ರೀ. ಓಕೆ, ಇದು ನಿನ್ನೆಯ ಸ್ಟೇಟ್ಮೆಂಟು. ಈಗ ಅವರು ಕ್ಷಮೆ ಕೇಳಿರುವಂತಹ ವಿಷಾದವನ್ನು ವ್ಯಕ್ತಪಡಿಸಿರುವಂತಹ ಸ್ಟೇಟ್ಮೆಂಟು ಕೂಡ ಇದೆ, ನೋಡ್ಬಿಡೋಣ. ಬಂದಿರೋದು ಪ್ರಿಯಾಂಕಾ ಖರ್ಗೆ ಅವ್ರದ್ದು. ಅವ್ರಿಗೆ ನೋವಾಗಿದ್ರೆ ನಂದು ವಿಷಾದ ಇದೆ, ವಾಪಸ್ ತೆಗೆದ್ಬಿಟ್ಟು ಅಷ್ಟೇ. ಬಂದಿರೋದು ಪ್ರಿಯಾಂಕಾ ಖರ್ಗೆ ಅವ್ರದ್ದು. ಅವ್ರಿಗೆ ನೋವಾಗಿದ್ರೆ ನಂದು ವಿಷಾದ ಇದೆ, ವಾಪಸ್ ತೆಗೆದ್ಬಿಟ್ಟು ಅಷ್ಟೇ. ಬಂದಿರೋದು ಪ್ರಿಯಾಂಕಾ ಖರ್ಗೆ ಅವ್ರದ್ದು. ಅವ್ರಿಗೆ ನೋವಾಗಿದ್ರೆ ನಂದು ವಿಷಾದ ಇದೆ, ವಾಪಸ್ ತೆಗೆದ್ಬಿಟ್ಟು ಅಷ್ಟೇ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ ಪ್ರವೀಣ್ ರೆಡ್ಡಿ. ಒಬ್ಬ ದಲಿತ ನಾಯಕನನ್ನ ಹಿಂಗ ನಡೆಸ್ಕೊಳ್ಳೋದು, ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ದಲಿತ ಸಮುದಾಯಕ್ಕೆ ಸೇರಿದವರು, ಅವರನ್ನು ಹಿಂಗೆ ನಡೆಸ್ಕೊಳ್ಳೋದಕ್ಕೆ ಹೆಂಗೆ ಸಾಧ್ಯ ಇದೆ? ಈಗ ಅಧಿಕಾರ ಇದೆ ಅಂದ ಮಾತ್ರಕ್ಕೆ ಹಿಂಬಾಲಕರು ಏನು ಮಾಡಿದ್ರು ಓಕೆನಾ? ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳ್ತಾರೆ? ಇದ್ರ ಬಗ್ಗೆ ಇಲ್ಲಿವರೆಗೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿಲ್ಲ. ಇದು ಏನಂದ್ರೆ ಸದ್ಯ ಏನಂದ್ರೆ ಅವರು ಟ್ವೀಟ್ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಏನಾಯ್ತು ಅಂದ್ರೆ ಮಮತಾ, ಓವರಾಲ್ ಆಗಿ ಬೆಳಗ್ಗೆ ಸುಮಾರು 10:30 ಸುಮಾರದಲ್ಲಿ ಅಂದ್ರೆ ಛಲವಾದಿ ನಾರಾಯಣಸ್ವಾಮಿ ಅವರು ಸುದ್ದಿಗೋಷ್ಠಿ ನಡೆಸ್ತಾರೆ. ಯುದ್ಧದ ಸಂಬಂಧ ಏನಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಮೋದಿ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಪರೋಕ್ಷವಾಗಿ ಗಾದೆ ಮಾತು ಹೇಳುವ ಮೂಲಕ ಏನಂದ್ರೆ ಪ್ರಿಯಾಂಕ್ ಖರ್ಗೆ ಅವರನ್ನ ನಾಯಿಗೆ ಹೋಲಿಕೆ ಮಾಡ್ತಾರೆ. ಅದಾದ ಬಳಿಕ ಚಿತ್ತಾಪುರಕ್ಕೆ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಲು ಅಂದ್ರೆ ನಾರಾಯಣಸ್ವಾಮಿ ಅವರು ಹೋಗಿರ್ತಾರೆ. ಸುಮಾರು 4 ಗಂಟೆ ಅಂದ್ರೆ 3 ರಿಂದ 4 ಗಂಟೆ ಸುಮಾರಿಗೆ ಏನಂದ್ರೆ ಚಿತ್ತಾಪುರಕ್ಕೆ ಹೋದ ಬಳಿಕ
ಸಾಯಂಕಾಲ 9 ಗಂಟೆವರೆಗೂ ಕೂಡ ಚಿತ್ತಾಪುರದ ಒಂದು IBಯಲ್ಲಿ ಅವರನ್ನ ಹೊರಬರದಂತೆ ಏನಂದ್ರೆ ಅಲ್ಲಿರುವಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ಅವರನ್ನ ಕೂಡಿ ಹಾಕ್ತಾರೆ. ಪ್ರಿಯಾಂಕ್ ಖರ್ಗೆ ಅವರನ್ನ ನಾಯಿಗೆ ಹೋಲಿಕೆ ಮಾಡಿರುವುದರಿಂದ ಅವರನ್ನ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಆಗ್ರಹ ಕೂಡ ಮಾಡ್ತಾರೆ. ಅದಾದ ಬಳಿಕ ಏನಂದ್ರೆ 9 ಗಂಟೆ ಸುಮಾರಿಗೆ ಛಲವಾದಿ ನಾರಾಯಣ ಸ್ವಾಮಿ ಅವರು ವಿಷಾದ ವ್ಯಕ್ತಪಡಿಸಿರುವಂತಹ ವಿಡಿಯೋ ಕೂಡ ಒಂದು ರಿಲೀಸ್ ಮಾಡ್ತಾರೆ. ಇಷ್ಟಾದ್ರೂ ಕೂಡ ಅವರ ಬೆಂಬಲಿಗರು ಮಾತ್ರ ಅದಕ್ಕೆ ಯಾವುದೇ ರೀತಿಯಾದಂತಹ ಸೊಪ್ಪು ಹಾಕೋದಿಲ್ಲ. ಛಲವಾದಿ ನಾರಾಯಣ ಸ್ವಾಮಿ ಅವರು ಬಂದು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತೇಳಿ ಮತ್ತೆ ಆಗ್ರಹವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರ ಕಾರಿನ ಮೇಲೆ ಇಂಕ್ ಚೆಲ್ಲುವಂತಹ ಕೆಲಸ ಕೂಡ ಆಗ್ತಾರೆ. ಸುಮಾರು 200ಕ್ಕೂ ಅಧಿಕ ಪೊಲೀಸರ ಬಂದೋಬಸ್ತ್ ಅಲ್ಲಾಗಿತ್ತು. ಅದಾದ ಬಳಿಕ ಏನಂದ್ರೆ ಅದೇ ವೇಳೆಗೆ ಕಲಬುರಗಿಯ ಈ ಹಿಂದೆ ಕಾಂಗ್ರೆಸ್ನಲ್ಲಿತ್ತು, ತದನಂತರ ಈಗ ಬಿಜೆಪಿಯಲ್ಲಿ ಇರುವಂತಹ ಅಂಬಾರಾಯ್ ಅಷ್ಟ್ಗಿ ಅನ್ನುವಂತ ಇನ್ನೋರ್ವ ದಲಿತ ಮುಖಂಡ ಆ ಒಂದು ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ಆಗುವಂತಹ ಕೆಲ ವಿಡಿಯೋಗಳು ಕೂಡ ಈಗಾಗಲೇ ಅಂದ್ರೆ ಸಾಕಷ್ಟು ವೈರಲ್ ಆಗಿದೆ. ಯಾಕಂದ್ರೆ ಈ ರೀತಿಯಾಗಿ ನಮ್ಮ ನಾಯಕನಿಗೆ ನಾಯಿಗೆ ಹೋಲಿಕೆ ಮಾಡಿದಂತಹ ಒಬ್ಬ ನಾಯಕನನ್ನು ನೀನು ಸಮರ್ಥನೆ ಮಾಡ್ಕೊಳ್ಳು ಬರ್ತೀಯಾ ಅಂತೇಳಿ ಅವರ ಮೇಲೆ ಹಲ್ಲೆಗೂ ಕೂಡ ಮುಂದಾದಂತಹ ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಾ ಇವೆ. ಆದ್ರೆ ರಾಜಕೀಯದಲ್ಲಿ ಪರಸ್ಪರ ಏನಂದ್ರೆ ಮಾತಿನ ಸಮರ ಆಗೋದು, ಪರಸ್ಪರ ಟೀಕೆಗಳು ಆಗೋದು ಸಹಜವಾಗಿರುತ್ತೆ. ಈಗಾಗಲೇ ಅಂದ್ರೆ ಛಲವಾದಿ ನಾರಾಯಣ ಸ್ವಾಮಿ ಅವರು ವಿಷಾದ ಕೂಡ ವ್ಯಕ್ತಪಡಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಆ ವಿಷಾದ ವ್ಯಕ್ತಪಡಿಸಿದ ಕೂಡಲೇ ಅವರ ಪ್ರತಿಭಟನೆ ಅಂದ್ರೆ ಕಾಂಗ್ರೆಸ್ನ ನಾಯಕರು ಪ್ರತಿಭಟನೆಯನ್ನು ಬಿಡಬೇಕಾಗಿತ್ತು. ಆದ್ರೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಎಲ್ಲಿವರೆಗೂ ಕೂಡ ಸುಮಾರು 200 ಜನ ನೆರೆದಿದ್ರು, ಅವರೆಲ್ಲರ ಮುಂದೆ ಬಂದು ಕ್ಷಮೆಗೆ ಒಂದು ಪಟ್ಟು ಹಿಡಿದಿದ್ರು. ಈ ಸಂದರ್ಭದಲ್ಲಿ ಒಂದಿಷ್ಟು ವಾದ ಪ್ರತಿವಾದ ಎಲ್ಲವೂ ಕೂಡ ಆಗಿದೆ. ಆದ್ರೆ ರಾಜಕೀಯ ಜೀವನದಲ್ಲಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಬೆಂಬಲಿಗರಿಂದ ಹಲ್ಲೆಗೆ ಮುಂದಾಗುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗ ಎದ್ದಿರುವಂತಹ ಪ್ರಶ್ನೆ ಆಗಿದೆ. ಮಮತಾ, ರೈಟ್, ಧನ್ಯವಾದ ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.